ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇವತ್ತು ನಾನು ಬಾಂಗ್ಡಾ ಫಿಶ್ ಕರಿ ಮಾಡ್ತಾಯಿದ್ದೀನಿ. ಬಾಂಗ್ಡಾ ಫಿಶ್ ಕರಿ ಹೇಗೆ ಮಾಡೋದು, ನಮ್ಮ ಕರಾವಳಿಯ ಬಾಂಗ್ಡಾ ಫಿಶ್ ಕರಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಬಾಂಗ್ಡಾ ಫಿಶ್ ಕರಿ ಮಾಡೋದು ಹೇಗೆ, ನಾನಿಲ್ಲಿ ಎಷ್ಟು ಬಾಂಗ್ಡಾ ತಗೊಂಡಿದ್ದೀನಿ, ಯಾವುದೆಲ್ಲ ಐಟಮ್ನ ಉಪಯೋಗಿಸ್ತೀನಿ, ಪ್ರತಿಯೊಂದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಒಲೆ ಮೇಲೆ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇದು ಬಿಸಿಯಾಗಿದೆ. ಈಗ ನಾನಿದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ತೇನೆ. 1 ಅಥವಾ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಇಲ್ಲಿ ನಾನು 1 ಹಿಡಿಯಷ್ಟು ಬ್ಯಾಡಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೇನೆ. ಒಂದು ಅಳತೆಯಲ್ಲಿ ನೀವು 1 ಹಿಡಿಯಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಳ್ಳಿ. ನಾನಿಲ್ಲಿ ಅರ್ಧ kg ಮೀನನ್ನು ಉಪಯೋಗಿಸ್ತಾ ಇರೋದು, ಅರ್ಧ kg ಬಾಂಗ್ಡವನ್ನು. ಈಗ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಳುವ ನಾವು. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆದರೆ ಸಾಂಬಾರು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಸಾಲೆ ಮೇಲೆ ನಮ್ಮ ಸಾಂಬಾರು ಡಿಪೆಂಡ್ ಆಗುತ್ತೆ. ಮಸಾಲೆ ಚೆನ್ನಾಗಿ ನಾವು ಹುರಿತೀವಿ ಅಂತಂದರೆ ನಮ್ಮ ಸಾಂಬಾರು ಟೇಸ್ಟ್ ಕೂಡ ದುಪ್ಪಟ್ಟಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ತೀನಿ. ನೀವು ಯಾವುದೇ ಮೀನು ತಗೊಂಡ್ರೂ ಕೂಡ ಇದೇ ಥರ ಮಾಡ್ಬೋದು. ನಾನಿಲ್ಲಿ ಬಾಂಗ್ಡಾ ತೊಗೊಂಡಿದ್ದೀನಿ, ಬಟ್ ನೀವು ಬೇರೆ ಯಾವ ಮೀನು ತಗೊಂಡ್ರೂ ಕೂಡ ಇದೇ ಮಸಾಲೆನ ಹಾಕಿ ಮಾಡಿದರೆ ಅದೇ ಟೇಸ್ಟ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಉಳಿದ ಮಸಾಲೆಗಳನ್ನು ನಾನಿಲ್ಲಿ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಒಂದು 2 ಸ್ಪೂನು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ, ಹಾಗಾಗಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1/4 ಸ್ಪೂನು ಕಾಳು ಮೆಣಸು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನಷ್ಟು ಮೆಂತ್ಯ, ಒಂದು 1/4 ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ. ಸಾಸಿವೆ ಜಾಸ್ತಿ ಹಾಕಿದರೆ ಮತ್ತು ಮೆಂತ್ಯ ಮತ್ತು ಸಾಸಿವೆನ ಜಾಸ್ತಿ ಯೂಸ್ ಮಾಡಿದರೆ ಕೈ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ನಾನಿಲ್ಲಿ ಕಾಳನ್ನು ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನ್ ಕಾಳು ಹಾಕ್ಕೊಂಡಿದ್ದೀನಿ. ಮೀನು ಸಾರಿಗೆ ಕಾಳು ಹಾಕೋದ್ರಿಂದ ಅದರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ತುಂಬ. ಹಾಗಾಗಿ ಕಾಳನ್ನು ಯೂಸ್ ಮಾಡಿ. ಇವಾಗ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೀನಿ. ಇವಾಗ ಒಂದು 4-5 ಎಸ್ಲು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವ. ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಮಸಾಲೆ ರೋಸ್ಟ್ ಆಗ್ತಾ ಬಂತು ಅಲ್ವಾ? ಈ ರೀತಿ ಮೆಣಸು ನಾವು ಹಾಕಿರೋ ಮಸಾಲೆ ಎಲ್ಲ ರೋಸ್ಟ್ ಆದ ತಕ್ಷಣ ನಾನಿಲ್ಲಿ 1 ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. 1 ಕಪ್ಪಷ್ಟು ಕಾಯಿ ತುರಿಯನ್ನು, ಹಸಿ ಕಾಯಿ ತುರಿ ತಗೊಂಡಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ, ಕಾಯಿ ತುರಿ ಕೂಡ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡಾಗ ನಮ್ಮ ಮಸಾಲೆ ಗಮನ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮಸಾಲೆ ಇವಾಗ ನಾವು ಜಾಸ್ತಿ ಇವತ್ತು ಮಾಡಿ ನಾಳೆ ಇಟ್ಟರೂ ಕೂಡ ಅದು ಹಾಳಾಗಲ್ಲ, ಅಷ್ಟು ಇದಾಗಿರುತ್ತೆ ಕಾಯಿ ತುರಿ ಹುರಿದು ಹಾಕೋದ್ರಿಂದ. ಹಾಗೆ ಯೂಸ್ ಮಾಡಿದರೆ ಬೇಗ ಹಾಳಾಗುವ ಚಾನ್ಸಸ್ ಇರುತ್ತೆ. ಇವಾಗ ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. 1/4 ಸ್ಪೂನ್ ಇದಕ್ಕೆ ನಾನು ಟರ್ಮರಿಕನ್ನು ಯೂಸ್ ಮಾಡಿದ್ದೇನೆ. ಟರ್ಮರಿಕ್ ಹಾಕಿ ಒಂದು ಸಲ ನಾವು ಹೀಗೆ ಫ್ರೈ ಮಾಡಿಕೊಳ್ಳುವ. ಟರ್ಮರಿಕ್ಕು, ಕಾಯಿ ತುರಿ ಹಾಗೆ ಮೆಣಸು ಎಲ್ಲ ಸಾಮಾನುಗಳನ್ನು ಹಾಕಿ ಎಲ್ಲ ಮಿಕ್ಸ್ ಆಗುವಾಗೆ ಮಿಕ್ಸ್ ಮಾಡಿ, ಕಾಯಿ ತುರಿನ 1-2 ನಿಮಿಷ ನಾವು ಫ್ರೈ ಮಾಡಿಕೊಂಡಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಸಾಲೆಗಳನ್ನು ಹುರ್ಕೊಂಡಿದ್ದಾಯಿತು.
ಇವಾಗ ಈ ಮಸಾಲೆನ ನಾನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇದು ತಣಿಬೇಕು. ನಾನಿಲ್ಲಿ ಅರ್ಧ ಕೆ ಜಿ ಮೀನನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಮೀನು ಸ್ವಲ್ಪ ಗಟ್ಟಿ ಇರಬೇಕು. ಮೀನು ಚೆನ್ನಾಗಿದ್ದಾಗ ಏನಾಗ್ತದೆ, ನಮ್ಮ ಮೀನು ಫಿಶ್ ಕರಿ ಇರಲಿ, ಪ್ರತಿಯೊಂದು ಮೀನು ಸಾರಿರಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೀನು ಚೆನ್ನಾಗಿದ್ದರೆ. ಮೀನು ಸ್ವಲ್ಪ ಇವಾಗೆಲ್ಲ ಮೀನು ಫ್ರೆಶ್ ಆಗಿ ಸಿಗ್ತಾ ಇಲ್ಲ ನಮಗೆ, ಐಸ್ ಮೀನುಗಳು ಜಾಸ್ತಿ ಸಿಗ್ತಾ ಇದೆ. ಹಾಗಾಗಿ ಐಸ್ ಮೀನು ಟೇಸ್ಟ್ಗಿಂತ ನಮಗೆ ಫ್ರೆಶ್ ಮೀನು ಸಿಕ್ಕಿದಾಗ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೇ ಥರ ಫಿಶ್ ಕರಿ ಮಾಡಿ, ಫಿಶ್ ಸಾರು ಮಾಡಿ, ಏನೇ ಮಾಡಿದರೂ ಕೂಡ ಮೀನು ಫ್ರೆಶ್ ಆಗಿದ್ದಾಗ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಆದಷ್ಟು ಮೀನನ್ನು ಫ್ರೆಶ್ ಆಗಿರೋ ಮೀನನ್ನು ತಗೊಳ್ಳೋಕ್ಕೆ ನೋಡಿ. ಮೀನು ಫ್ರೆಶ್ ಆಗಿದ್ರೇ ಮೀನು ಸಾರು ಚೆನ್ನಾಗಿ ಬರುವಂಥದ್ದು. ಇವಾಗ ನಾನಿಲ್ಲಿ ಅರ್ಧ ಕೆ ಜಿ ಮೀನು ತೊಗೊಂಡಿದ್ದೀನಿ. ಈಗ ನಾನು ಮಸಾಲೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ. ಇದು ಇಷ್ಟು ತಣ್ಣಗಾಗಿದೆ ಇವಾಗ. ಈಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ. ನಾನು ಹುರಿದಿರುವಂಥ ಪ್ರತಿಯೊಂದು ಮಸಾಲೆ ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ. ನೀವು ಯಾವ ಮೀನು ತಗೊಳ್ಳುವಾಗಲೂ ಅಷ್ಟೇ ಮೀನನ್ನು ನೋಡಿ ತಗೊಳ್ಳಿ, ಯಾಕಂದರೆ ಮೀನು ಚೆನ್ನಾಗಿರಬೇಕು, ಆವಾಗ ಸಾಂಬಾರು ಕೂಡ ಟೇಸ್ಟಾಗಿ ಬರ್ತದೆ. ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಆವಾಗಲೇ ನೀರಲ್ಲಿ ನೆನೆ ಹಾಕಿಟ್ಟಿದ್ದೇನೆ, ಅದನ್ನು ಹಾಗೆ ಹಾಕ್ತೇನೆ. ಒಂದು 4-5 ಎಸ್ಲು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಎಲ್ಲವನ್ನು ಹಾಕಿದ್ದೇನೆ ಇದಕ್ಕೇನೆ. ಈಗ ರುಬ್ಕೊಂಡು ಬರ್ತೇನೆ, ನಾನು ಇದು ಮಸಾಲೆ ರುಬ್ಕೊಂಡು ಬರ್ತೇನೆ. ಇವಾಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೇನೆ. ಇವಾಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಪಾತ್ರೆ ಬಿಸಿಯಾಗಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಹಾಕಿದ್ದು ಸ್ಕಿಪ್ ಆಯಿತು. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ, ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೇನೆ. ಒಂದು 2 ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ಹಸಿಮೆಣಸಿನಕಾಯಿ ನೀವು ಒಂದು 4-5 ಹಾಕ್ಬೋದು, ಖಾರ ಜಾಸ್ತಿ ಬೇಕು ಅನ್ನೋರಿಗೆ. ನಾನಿಲ್ಲಿ ಕಡಿಮೆ ಖಾರ ಸಾಕು ಅಂತ ಹೇಳಿ 2 ಮೆಣಸಿನಕಾಯನ್ನು ಹಾಕಿದ್ದೇನೆ. ಇವಾಗ 1 ಕಪ್ಪಷ್ಟು ನಾನಿಲ್ಲಿ ಒಂದೇ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಎಲ್ಲವೂ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇವನ್ನ ಹಾಕಿ ಇದೇನು ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಎಲ್ಲ ಸ್ವಲ್ಪ ಮಟ್ಟಿಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳುವ. ಇವಾಗ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಫ್ರೈ ಆಯ್ತಲ್ವ, ಒಂದು 4-5 ಎಸ್ಲು ಕರಿಬೇವನ್ನು ಇದಕ್ಕೆ ಹಾಕ್ಕೊಳ್ಳುವ. ಈಗ ನಾವು ರುಬ್ಬಿಟ್ಕೊಂಡಿದ್ದೇವಲ್ಲ ಮಸಾಲೆ, ಅದನ್ನು ಸೇರಿಸುವ. ಮಿಕ್ಸಿ ಜಾರನ್ನು ತೊಳೆದು ನಮಗೆ ನೀರು ಹದ ಎಷ್ಟು ಬೇಕು ಅಷ್ಟು ನಾವು ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ನೋಡಿ, ನನಗೆ ಇದು ಮಸಾಲೆ ಸ್ವಲ್ಪ ದಪ್ಪ ಅಂತು, ಇನ್ನೂ ಸ್ವಲ್ಪ ನೀರನ್ನು ನಾನು ಸೇರಿಸ್ತೇನೆ. ನೋಡಿ, ಇಷ್ಟ ಆದರೆ ಸಾಕು ಇವಾಗ ನನಗೆ. ಇದು ಮಸಾಲೆ ಚೆನ್ನಾಗಿ ಕುದಿ ಬರಬೇಕು. ಈಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಇದು ನೀವು ಮೀನು ಕೊಯ್ದು ಕ್ಲೀನ್ ಮಾಡಿ ತರ್ತಾರಲ್ಲ, ಮೀನು ತುಂಬ ಎಲ್ಲಿಯಾದರೂ ಮೆತ್ತಗೆ ಆಯಿತು ಅಂದಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಟ್ಟಾಗ ಮೀನು ಸ್ವಲ್ಪ ಗಟ್ಟಿ ಆಗ್ತದೆ. ನಾನಿಲ್ಲಿ ಉಪ್ಪನ್ನು ಹಾಕಿಡಲಿಲ್ಲ. ಆವಾಗ ನೀವು ಮಸಾಲೆಗೆ ಉಪ್ಪು ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಬೇಕಾಗುತ್ತೆ ಮೀನಿಗೆ ಉಪ್ಪು ಹಾಕಿಟ್ಟಾಗ. ಈಗ ಮಸಾಲೆ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ ಮಸಾಲೆ. ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾನು ಕ್ಲೀನ್ ಮಾಡಿಟ್ಟಿರುವಂಥ ಮೀನನ್ನು ಹಾಕ್ತೇನೆ. ಎಲ್ಲ ಮೀನನ್ನು ಸೇರಿಸ್ಕೊಳ್ಳುವ. ಇವಾಗ ಮೀನು ಹಾಕಿದ ಮೇಲೆ ಇದು ಚೆನ್ನಾಗಿ, ಅಂದರೆ ಕಡಿಮೆ ಉರಿಯಲ್ಲಿ ಕುದಿ ಬರಬೇಕು. ತುಂಬ ಹೈ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಹೋದರೆ ಮೀನು ಮುಳ್ಳನ್ನು ಬಿಟ್ಕೊಳ್ಳುತ್ತೆ. ಹಾಗಾಗಿ ಕಡಿಮೆ ಉರಿಯಲ್ಲಿ ಇದನ್ನು ನಾವು ಕುದಿಲಿಕ್ಕೆ ಬಿಡಬೇಕು. ಇವಾಗ ಮೀನು ಚೆನ್ನಾಗಿ ಕುದಿ ಬರ್ತಾ ಇದೆ. ನಿಮಗೆ ಉಪ್ಪು ನೀವು ನೋಡ್ಬೋದು, ಕಡಿಮೆ ಅನಿಸಿದರೆ ಈ ಮೂಮೆಂಟಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬೋದು. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ.
ನೀವು ಮೀನು ಸಾರನ್ನು ತಿರುಗಿಸ್ಬೇಕಾದ್ರೆ ಸೌಟ್ ಹಾಕಿ ತಿರುಗಿಸ್ಬಾರ್ದು, ಯಾವುದೇ ಸ್ಪೂನ್ ಹಾಕಿ ತಿರುಗಿಸ್ಬಾರ್ದು. ಈ ರೀತಿ ಬಟ್ಟೆಯಲ್ಲಿ ಹಿಡಿದು ಪಾತ್ರೆಯನ್ನು ಈ ರೀತಿ ತಿರುಗಿಸೋದ್ರಿಂದ ಮೀನು ಮುಳ್ಳನ್ನು ಬಿಟ್ಕೊಳ್ಳಲ್ಲ, ಆವಾಗ ಚೆನ್ನಾಗಿರುತ್ತೆ. ನಾವು ಸೌಟ್ ಹಾಕಿ ತಿರ್ಸಿದಾಗ ಮೀನು ಮುಳ್ಳನ್ನು ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಆ ರೀತಿಯೇ ಮಾಡಬೇಕು. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನಮ್ಮ ಮೀನು ಸಾರಿನ ಘಮ ಕೂಡ ಬರ್ತಾ ಇದೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಉಂಟು. ತುಂಬ ಚೆನ್ನಾಗಿರುವಂಥ ನಮ್ಮ ಫಿಶ್ ಕರಿ ರೆಡಿಯಾಗಿದೆ. ಇವಾಗ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ನಿಮಗೆ ಕೂಡ ಇವಾಗ ಉಪ್ಪು ಕಡಿಮೆ ಅನಿಸಿದರೆ ನೀವು ಹಾಕ್ಕೊಳ್ಬೋದು. ಉಪ್ಪನ್ನು ಹಾಕಿ ಒಂದು ಸಲ ಇದೇ ರೀತಿ ಬಟ್ಟೆಯಲ್ಲಿ ನಾನು ಈ ರೀತಿ ತಿರುಗಿಸ್ತೇನೆ, ಬಟ್ಟೆಯಲ್ಲಿ ಹಿಡಿದು. ಕಂಪ್ಲೀಟಾಗಿ ಇವಾಗ ಮೀನು ಸಾರು ರೆಡಿಯಾಗಿದೆ ನಮ್ಮದು. ಮೇಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಫಿಶ್ ಕರಿ ರೆಡಿಯಾಗಿದೆ. ಓಕೆ, ಬಾಂಗ್ಡಾ ಫಿಶ್ ಕರಿ, ಕರಾವಳಿ ಸ್ಟೈಲ್ ಬಾಂಗ್ಡಾ ಫಿಶ್ ಕರಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.